ಸತ್ಯಸಾಯಿ ಬಾಬಾ ಮರೆಯಾಗಿ ತಿಂಗಳುಗಳೇ ಉರುಳಿವೆ. ಆಗಲೇ ತೆಲುಗಿನ ಖ್ಯಾತ ನಿರ್ದೇಶಕ ಕೋಡಿ ರಾಮಕೃಷ್ಣ ಸತ್ಯಸಾಯಿ ಬಾಬಾರ ಜೀವನ ಚರಿತ್ರೆ ಆಧಾರಿತ ಸಿನಿಮಾ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಈ ಚಿತ್ರಕ್ಕೆ ಖ್ಯಾತ ಸಂಗೀತ ನಿರ್ದೇಶಕ ಇಳೆಯರಾಜ ಸಾಥ್ ನೀಡಿದ್ದಾರೆ. ಒಂದಲ್ಲ ಎರಡಲ್ಲ 7 ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಪುಟ್ಟಪರ್ತಿ ಸತ್ಯ ಸಾಯಿಬಾಬಾ ಕೋಟ್ಯಂತರ ಭಕ್ತರ ಆರಾಧ್ಯ ದೈವ. ಆದರೆ ಅವರು ನಮ್ಮೊಂದಿಗಿಲ್ಲ. ಆದರೂ ಕೋಟ್ಯಂತರ ಭಕ್ತರು ಅವರ ಹಾದಿಯಲ್ಲೇ ಸಾಗುತ್ತಿದ್ದಾರೆ. ಈಗ ಸಾಯಿಬಾಬಾ ಜೀವನ ಆಧರಿಸಿದ ಚಿತ್ರವೊಂದು ರೆಡಿಯಾಗ್ತಿದೆ. ಆದರೆ ಸಾಯಿಬಾಬಾ ಪಾತ್ರದಲ್ಲಿ ಯಾರು ಆಕ್ಟ್ ಮಾಡ್ತಾರೆ ಅನ್ನೋದಿನ್ನೂ ಫೈನಲ್ ಆಗಿಲ್ಲ. ಈ ಚಿತ್ರಕ್ಕೆ ಟಾಲಿವುಡ್ನ ಖ್ಯಾತ ನಿರ್ದೇಶಕ ಕೋಡಿ ರಾಮಕೃಷ್ಣ ಸಾರಥ್ಯವಿದೆ. ಮ್ಯೂಸಿಕ್ ಕಂಪೋಸ್ ಮಾಡಲು ಸಂಗೀತ ದಿಗ್ಗಜ ಇಳೆಯರಾಜ ಒಪ್ಪಿದ್ದಾರೆ. ಅಂದಹಾಗೆ ಈ ಚಿತ್ರದ ಹೆಸರು ಏನು ಗೊತ್ತಾ? ಬಾಬಾ ಸತ್ಯಸಾಯಿ. ಸತ್ಯ ಸಾಯಿಬಾಬಾ ಚಿತ್ರ ಮಾಡೋದು ಸುಲಭದ ಮಾತೇನಲ್ಲ. ಅದಕ್ಕೆ ಇದರ ಜವಾಬ್ದಾರಿಯನ್ನು ತೆಲುಗಿನಲ್ಲಿ ಅಮ್ಮೋರು, ಅರುಂಧತಿಯಂತಹ ಧರ್ಮಾಧಾರಿತ ಹಿಟ್ ಚಿತ್ರಗಳನ್ನು ಕೊಟ್ಟ ಕೋಡಿ ರಾಮಕೃಷ್ಣ ವಹಿಸಿಕೊಂಡಿದ್ದಾರೆ. ಬರೀ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ಹಿಂದಿ, ತಮಿಳು, ಬೆಂಗಾಳಿ, ಇಂಗ್ಲಿಷ್ ಸೇರಿದಂತೆ 7 ಭಾಷೆಗಳಲ್ಲಿ ಚಿತ್ರವನ್ನು ನಿರ್ಮಿಸಲು ಚಿಂತನೆ ನಡೀತಿದೆ. ಸೌಭಾಗ್ಯ ಚಿತ್ರ ಅನ್ನೋ ಬ್ಯಾನರ್ನಲ್ಲಿ ಕರ್ತಂ ರಾಂಬಾಬು ಅನ್ನೋರು ಈ ಚಿತ್ರ ನಿರ್ಮಿಸುತ್ತಿದ್ದಾರೆ. ಇಡೀ ದೇಶವನ್ನ ಮೆಚ್ಚಿಸುವಂತಹ ನಟನಿಗಾಗಿ ಚಿತ್ರತಂಡ ಹುಡುಕಾಟ ನಡೆಸಿದೆ. ಸದ್ಯದಲ್ಲೇ ಸಾಯಿಬಾಬಾ ಪಾತ್ರದಲ್ಲಿ ಕಾಣಿಸಿಕೊಳ್ಳೋದು ಯಾರು ಅಂತ ಗೊತ್ತಾಗಲಿದೆ. ಹೀಗಾಗಿ ಸಾಯಿಬಾಬಾ ಫಿಲ್ಮ್ ಮೇಕಿಂಗ್ ಭಕ್ತರಲ್ಲಿ ಕುತೂಹಲ ಗರಿಗೆದರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.